ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ಇವತ್ತು ನಮ್ಮ ಪಕ್ಕದಲ್ಲಿ ಕಟ್ತಿರುವಂಥ ಮನೆಗೆ ಶೀಟ್ ಹೊಡೆಯೋಕ್ಕೆ ಬಂದಿದ್ದಾರೆ. ಅಂದರೆ ಕಾಂಕ್ರೀಟ್ ಹಾಕೋಕೆ ಮುಂಚೆ ಶೀಟ್ ಹೊಡಿತಾರಲ್ಲ ಆ ಥರ ಶೀಟ್. ಅದನ್ನು ಹೊಡಿತಿರುವಂಥ ಸಂದರ್ಭದಲ್ಲಿ ನಾವೇನೇನು ಪ್ರಿಕಾಷನ್ಸ್ನ ನೋಡಬೇಕು ಅಂತಂದರೆ, ನಮ್ಮ ಮೇಯ್ನ್ ಎಂಟ್ರೆನ್ಸ್ ಏನಿದೆಯಲ್ಲ, ಹಾಲ್ ಅಂತ ಏನು ಕರಿತೀವಿ ಅದು, ಮತ್ತು ನಮ್ಮ ಪೋರ್ಟಿಕ ಏನಿದೆ ಅದಕ್ಕೆಲ್ಲ ಆಲ್ಮೋಸ್ಟ್ ಆಲ್ ಸ್ವಲ್ಪ ಹೊಸ ಶೀಟ್ಗಳನ್ನೇ ಹಾಕಿಸಿ. ಏಕೆ ಅಂತಂದರೆ ನಿಮಗೆ ಆಫ್ಟರ್ ದ ಮೋಲ್ಡ್ ನೀವು ಅದನ್ನು ರಿಮೂವ್ ಮಾಡಿದಾಗ ಸ್ಟೆಪ್ಗಳು ಕಾಣಿಸ್ತವೆ. ನಾವು ಯಾವಾಗ ಹಳೆ ಶೀಟ್ಗಳನ್ನು ಹಾಕ್ತಾ ಹೋಗ್ತೀವಿ ಅದರಲ್ಲಿ ಸರ್ಫೇಸ್ ಹಾಳಾಗಿರೋ ಕಾರಣ ಮತ್ತು ಅದು ಒಂದು ಲೇಯರು ರಿಮೂವ್ ಆಗಿರೋ ಕಾರಣ ಅದು ರಫ್ ಆಗಿ ಕಾಣ್ತಾ ಹೋಗುತ್ತೆ. ನಿಮಗೆ ಆಲ್ಮೋಸ್ಟ್ ಲಪ್ಪ ಹಾಕಲೇಬೇಕು ಅನ್ನೋ ಪರಿಸ್ಥಿತಿಗೆ ಅದು ತಂದುಬಿಡುತ್ತೆ. ಅದ್ರ ಬದಲಿಗೆ ನೀವೇನಾದರೂ ಈ ಶೀಟು ಹೊಸದೇ ಹಾಕಿಸ್ಬಿಟ್ರಿ ಅಂತಂದರೆ ನಿಮಗೆ ಲಪ್ಪ ಸ್ವಲ್ಪ ಕಡಿಮೆ ಹೋಗುತ್ತೆ ಮತ್ತು ಕೆಲಸನೂ ಸ್ವಲ್ಪ ರಿಸ್ಕ್ ಫ್ರೀ ಆಗ್ತಾ ಹೋಗುತ್ತೆ. ಅದೇ ಹಳೆ ಶೀಟ್ಗಳನ್ನು ನೀವು ಈ ಬೆಡ್ರೂಮ್ಗಳಿಗೆ ಅಥವಾ ಕಿಚನ್ಗಳಿಗೆ ಆ ಥರ ಹಾಕ್ತಾ ಹೋದರೆ ಏನೂ ತೊಂದರೆ ಇಲ್ಲ. ಹಾಗಾಗಿ ನಮ್ಮ ಈ ಕೆಲಸಕ್ಕೆ ಬರುವಂಥ ಆಲ್ಮೋಸ್ಟ್ ಆಲ್ ಎಲ್ಲರೂ ಹೇಳೋಂಥದ್ದು ಇದೇನೆ, ಹಳ್ಳಿ ಸೈಡ್ ಬಂದರೆ ಮಾತ್ರ ನೀವು ಹೊಸ ಶೀಟ್ನೇ ಹಾಕಿ ಅಂತ ಕರಿತೀರಾ. ಆದರೆ ನಾವು ಸಿಟಿ ಸೈಡ್ ಹೋದರೆ ಆ ಥರ ಏನೂ ಪ್ರಿಕಾಷನ್ಸ್ನ ಅವರು ಫಾಲೋ ಅಪ್ ಮಾಡಲ್ಲ. ನಾವು ಹೊಡೆದಿದ್ದನ್ನು ಹಾಕಿಸ್ಕೊಂಡು ಸುಮ್ಮನೆ ಕಳಿಸ್ತಾರೆ ಅಂತ ಹೇಳ್ತಾರೆ. ಆ ತಪ್ಪನ್ನ ನೀವು ಇನ್ನು ಮುಂದೆ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಬೇಕಾದಂಗೆ ಅವ್ರ ಹತ್ರ ಕೇಳಿದ್ರಿ ಅಂತಂದರೆ ಖಂಡಿತವಾಗ್ಲೂ ಹೊಡೆದ್ಕೊಡ್ತಾರೆ. ಏನೊಂದು 10 ರೂಪಾಯಿ ಹೆಚ್ಚು ಕಡಿಮೆ ಆಗ್ಬೋದು, ಅವ್ರು ಆಗದಿದ್ರೆ ಇನ್ನೊಬ್ರಂತೂ ನಿಮ್ಗೆ ಖಂಡಿತವಾಗ್ಲೂ ಹೊಡಿತಾರೆ. ಇನ್ನು ಅದೇ ರೀತಿ ಇದರಲ್ಲಿ ಫಾಲೋ ಮಾಡಬೇಕಾಗಿರೋಂಥದ್ದು ಮತ್ತೊಂದು ಏನಪ್ಪ ಅಂತಂದರೆ, ಶೀಟ್ ಹೊಡೆದ ಮೇಲೆ ಅವರಿಗೆ ನೀರು ಹಿಡಿದು ತೋರಿಸಿ ಅಂತ ಹೇಳಬೇಕು. ಯಾವ ಥರ ಅಂತಂದರೆ, ಮಳೆ ನೀರು ಬಂದ ತಕ್ಷಣ ಅದು ಯಾವ ಥರ ಯಾವ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ ಅದನ್ನು ನನಗೆ ಕ್ಲಿಯರಾಗಿ ತೋರಿಸಿ ಅಂತಂದರೆ ಅವರು ಈ ನೀರಿನ ಮಟ್ಟ ಹಿಡಿದು ತೋರಿಸ್ತಾರೆ. ನಿಮಗೆ ವೆಂಚುರಿ ಮೀಟ್ರ್ ಇಟ್ಟು ನೋಡಿ, ಈ ಥರ ಸ್ಲೋಪ್ ಕೊಟ್ಟಿದ್ದೀವಿ, ಈ ಕಡೆ ಹೋಗುತ್ತೆ ಅಂತೇಳಿ ಕ್ಲಿಯರಾಗಿ ತೋರಿಸ್ತಾರೆ. ಅದನ್ನು ನೋಡದೆ ನೀವು ಯಾವ ಕಾರಣಕ್ಕೂ ಮೋಲ್ಡ್ ಹಾಕ್ಸ್ಬೇಡಿ. ಯಾಕೆ ಅಂತಂದರೆ ಸುಮಾರು ಜನದ ನೀರುಗಳು ಮೇಲೇ ಟೆರಸ್ ಮೇಲೆ ನಿಂತು ಕಾಲಕ್ರಮೇಣ ಅದು ನಿಮ್ಮ RCC ಹಾಳಾಗಿ ಒಳಗಡೆಯಿಂದ ನೀರು ಸೋರುವಂಥದ್ದು, ಆಮೇಲೆ ಪಾಚ್ ಹಿಡಿಯುವಂಥದ್ದು, ನಡಿಲಿಕ್ಕಾಗದೆ ಸ್ಕಿಡ್ಡಿಂಗ್ ಆಗೋಂಥ ಎಲ್ಲ ಸಂದರ್ಭಗಳನ್ನು ಅದು ತಂದೊಡ್ಡುತ್ತೆ. ಹಾಗಾಗಿ ಈ ಪ್ಲೇವುಡ್ ವರ್ಕ್ ಮಾಡುವಾಗಲೇ ಆಲ್ಮೋಸ್ಟ್ ಆಲ್ ನೀವು ಎದುರುಗಡೆ ನಿಂತು ದಯವಿಟ್ಟು ಕ್ಲೀನಾಗಿ ಮಾಡಿ ಮತ್ತು ಫ್ಲೋ ಆಫ್ ವಾಟ್ರನ್ನ ನನಗೆ ತೋರಿಸ್ಬಿಟ್ಟು ಹೋಗಿ. ಆದಷ್ಟು ಹೊಸ ಶೀಟ್ಗಳನ್ನು ಬಳಸಿ ಅಂತ ಅವರಿಗೆ ನೀವು ಸಜೆಸ್ಟ್ ಮಾಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ಅವರು ನಿಮಗೆ ಅದ್ರ ಸಪೋರ್ಟ್ನ ಮಾಡ್ತಾ ಹೋಗ್ತಾರೆ. ಹಾಗೆ ಇದರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಕಾಮೆಂಟ್ ಮಾಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನು ಟಚ್ ಮಾಡಿ. ಆಗ ನಾವು ಹಾಕೋಂಥ ವಿಡಿಯೋಗಳು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಹೋಗುತ್ತೆ. ಇನ್ನು ಇದು ಕಂಪ್ಲೀಟ್ ಆಗಿಲ್ಲ, ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹೀಗೆ ಟಚ್ಚಲ್ಲಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.